1, 2, 3, let's go! Hi everyone, welcome back to my channel and welcome back to one more vlog. ಇವತ್ತು Feb 13th. Hi ಮಮ್ಮಿ. ಆ್ಯಂಡ್ ನಾವು ಶಾಪಿಂಗ್ ಹೊರಟಿದ್ದೀವಿ ಯಾಕಂದರೆ ನಾಳೆ ಮೇಡಮ್ ಅವ್ರದ್ದು ಬರ್ಡೇ ಹಾಗಾಗಿ ಆ್ಯಂಡ್ ನಮಗೆ ಮಾತ್ರ ಬರ್ಡೇ ಲೈಕ್ ವರ್ಲ್ಡಿಗೆಲ್ಲ ವ್ಯಾಲೆಂಟೈನ್ಸ್ ಡೇ ನಾಳೆ. ಹಾಂ, Feb 14th ಹುಟ್ಟಿದ್ದಾಳೆ. ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ನೆನಪಿರುತ್ತಲ್ವಾ, ನನ್ನ ಸ್ಕೂಲ್ ಫ್ರೆಂಡ್ಸು ಎಷ್ಟೋ ಜನ ಸಿಕ್ತವರೆಲ್ಲ ಕೇಳ್ತಿರ್ತಾರೆ. ನನ್ನ ಮಗಳು ಸ್ಕೂಲ್ಗೆ ಹೋದ್ಮೇಲೆ ಗೊತ್ತಾಗಿತ್ತು, ಅಲ್ಲಿವರೆಗೂ ಏನಾದ್ರು ವಿಶೇಷ ಅಂತ ನಮ್ಗೆ ಗೊತ್ತೇ ಇಲ್ಲ. ಹೌದು, ಲೈಕ್ ಎಲ್ಲರೂ ನನ್ನ ಮೋಸ್ಟ್ ಆಫ್ ದ ಸ್ಕೂಲ್ ಫ್ರೆಂಡ್ಸ್ಗೂ ನೆನಪಿದೆ Feb 14th ಅಂದರೆ ನಿನ್ನ ತಂಗಿದು ಬರ್ಡೇ ಅಲ್ವಾ ಅವತ್ತು ಅಂತ. ಆ್ಯಂಡ್ ಈಗ ವೆಸ್ಟ್ ಸೈಡಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ, ಕ್ಯಾಬಿಗೆ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ವೆಸ್ಟ್ ಸೈಡಲ್ಲೂ ನೋಡಬೇಕು, ಲೈಕ್ ಐ ಥಿಂಕ್ ಮೆಜಾರಿಟಿ ರೆಡ್ ಡ್ರೆಸ್ಸಸ್ಸೇ ಇರುತ್ತೆ ಅನಿಸುತ್ತೆ. ಹೌದು, ನಮ್ಮ ಶಿರಿ ಲೈಕ್ ಮೋಸ್ಟ್ ಆಫ್ ದ ಟೈಮ್ ಬೇರೆ ತಗೋಬೇಕು ಅಂದ್ರೂ ರೆಡ್ಡೇ ಸಿಗೋದು ಅಲ್ವಾ ಶಿರಿ? ಒಂದ್ಸತಿ ನೆನಪಿದ್ಯಾ ರೆಡ್ ಚೂಡಿದಾರ ಹಾಕೊಂಡೋಗಿದೆಯಲ್ಲ ಸ್ಕೂಲ್ಗೆ? ಆ ಥರ ಅಸೆಂಬ್ಲಿಯಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಿದ್ರಲ್ಲ. ವ್ಯಾಲೆಂಟೈನ್ಸ್ ಡೇ ದಿನ ಬೇರೆ ಎಲ್ಲರೂ ಅಷ್ಟೇ, ಓ ನಿನ್ನ ತಂಗಿ ವ್ಯಾಲೆಂಟೈನ್ಸ್ ಡೇ ದಿನ ಹುಟ್ಟಿರೋದಾ ಅಂತ ಎಲ್ಲರೂ. ಎಷ್ಟು ಟೈಮ್ 2 ಗಂಟೆ ಆಗಿದೆ. ಐ ಥಿಂಕ್ ಇವಾಗ ಒಂಚೂರು ಲಂಚ್ ಅವರ್ ಅಲ್ವಾ, ಒಂಚೂರು ಜನ ಕಡಿಮೆ ಇರ್ತಾರೆ ಅಂತ ಈಗ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಆ್ಯಂಡ್ ಅವಾಗೆಲ್ಲ ನೀವು ತೊಗೊಬರ್ತಿದ್ರಲ್ಲ ಬಟ್ಟೆ, ಅವಾಗೆಲ್ಲ ಏನಾದ್ರು ಬಟ್ಟೆ ಶಾಪಿಂಗ್ ಮಾಡ್ಬೇಕಂದ್ರೂ ಐ ಥಿಂಕ್ ಸ್ಕೂಲ್ ಮುಗಿಸ್ಕೊಂಡು ಈವ್ನಿಂಗ್ ಹೋಗಿ ತೊಗೊಬರ್ತಿದ್ವಿ ಅಂತ ಅನಿಸುತ್ತೆ. ಬರ್ತ್ಡೇ ಬಂತು ಅಂದರೆ ಬಟ್ಟೆ ಶಾಪಿಂಗ್ ಹೋಗೋದು. ಹೌದು, ಒಂಥರ ಚೆನ್ನಾಗಿರ್ತಿತ್ತು ಅವಾಗಿಂದೇನೆ ಟೈಮ್ ಅಂತ ಅನಿಸುತ್ತೆ. ಇವಾಗ ಹೋಗ್ಬೇಕು ಅಂದರೆ ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ಹೋಗ್ಬೇಕೀಗ. ಅಂದರೆ ಇಬ್ರಿಗೂ ತೊಗೊಂಬರೋದು, ಮ್ಯಾಚಿಂಗ್ ಜಗಳ ಆಡ್ತೀವಿ ಅಂತ ಮ್ಯಾಚಿಂಗ್ ಇಲ್ಲ ಮ್ಯಾಚಿಂಗ್ ಇಲ್ಲಾಂದ್ರೆ ಕಲರ್ ಚೇಂಜ್. ಬರ್ಡೇ ಇತ್ತು ಹೀಗೆ ಗೈಸ್, ಯಂಗರ್ ಸಿಬ್ಲಿಂಗ್ ನಮ್ಮನ್ನು ಬಿಟ್ಬಿಡ್ತಾರೆ, ನಮ್ಮನ್ನ ಇಷ್ಟೇ ಕ್ಯಾರೇ ಅನ್ನಲ್ಲ. ಯಾವ್ರಮ್ಮ ನಿಂದು ಅಂತ ಅನ್ನಲ್ಲ, ಅವರಿಬ್ರು ಮುದ್ದು ಮಾಡ್ಕೋತಾ ಇರ್ತಾರೆ, ನಾವ್ ಹಿಂಗ್ ಕುತ್ಕೊಂಡು ಹಿಂಗ್ ನೋಡ್ಕೊಂಡಿರೋದಷ್ಟೇ. ನಾವು ಯಾವಾಗ ಇಬ್ಬರೇ ಮನೆಯಲ್ಲಿರೋದು, ಅದಕ್ಕೊಬ್ರಿಗೊಬ್ರು ಪ್ರೀತಿ ಮಾಡ್ಕೊಂಡು ಪ್ರೀತಿ ಜಾಸ್ತಿ ನಮ್ಮಿಬ್ರಿಗೂ. ಹೌದು, ನೀವು ಯಾವಾಗ ಒಂದೊಂದ್ಸರಿ ಬರ್ತೀರಿ ಅಂತ ನಿಮ್ಮೇಲೂ ಇರುತ್ತೆ, ತೋರಿಸ್ಕೊಳೋಣ ಅಷ್ಟೇ. ನಿಂಗೆ ಏನು ಗೊತ್ತು ಹೇಳಕ್ಕಾಗಲ್ಲ. ಅಂಡ್ ಅದರಲ್ಲಿ ನಾನು ಶಿರಿ ಕಂಪೇರ್ ಮಾಡಿದ್ರೆ ಅಜಯ್. ಅಜಯ್ ಬರ್ತಿದ್ದಾನೆ ಅಂದ್ರೆ ಅಜಯ್ ಬರ್ತಿದ್ದಾನೆ ಏನು ಸ್ಪೆಷಲ್ ಮಾಡಲಿ, ನಾನು ಶಿರಿ ಕನ್ಸಿಡರೇ ಇರಲ್ಲ. ನೆನ್ನೆ ಸಾಂಬಾರಿದೆ ಬಿಸಿ ಮಾಡ್ತೀನಿ, ಅಜಯ್ ಬರ್ತಾನೆ ಅಂದ್ರೆ ಹಂಗಾರೆ ಏನು ಸಾಂಬಾರು ಮಾಡಲಿ. ಮೊನ್ನೆ ಕ್ಯಾರೆಟ್ ಹಲ್ವಾ ಮಾಡಿದ್ದೆ, ಏನಕ್ಕೆ ಮಮ್ಮಿ ಕ್ಯಾರೆಟ್ ಹಲ್ವಾ ಮಾಡಕ್ ಹೋದ್ರೆ ನಿನಗೆ ಯಾರು ಮಾಡ್ತಿರೋದು, ನಾನು ಅಲ್ಲಿಗೆ ಹೊಸ್ಕರೆಯಲ್ಲಿ ಎತ್ಕೊಂಡು ಹೋಗ್ಬೇಕು, ಅದಕ್ಕೆ ಮಾಡ್ತಾರೆ ಇರ್ತಾರೆ ಅಂತ. ಅಲ್ಲ ಅಟ್ಲೀಸ್ಟ್ ಇದಕ್ಕಾದ್ರೂ ಸ್ವಲ್ಪ ಶುಗರ್ ಕೋಟ್ ಮಾಡೋದು ಬೇಡವಾ, ನಿನಗೆ ಯಾರು ಮಾಡ್ತಾರೆ. ಓಕೆ ಗೈಸ್, ನನ್ನ ಮೇಲೆ ಎಷ್ಟು ಕಂಪ್ಲೇಂಟ್ ಮಾಡ್ತಾರೆ. ಅಯ್ಯೋ, ಈ ವಿಡಿಯೋನೇ ಸಾಕಾಗಲ್ಲ ನಮ್ಮ ಮಮ್ಮಿ ಬಗ್ಗೆ ಒಂದು ಲಿಸ್ಟ್ ಹೇಳಬೇಕು ಅಂತ ಅಂದ್ರೆ. ಎಲ್ಲರ ಮನೆಯಲ್ಲಿ ಮಮ್ಮಿಗಳ ಮೇಲೆ ಜಾಸ್ತಿ. ಹೌದು, ನಮ್ಮ ಮನೆಯಲ್ಲೆಲ್ಲ. ಓಕೆ, ಲೆಟ್ಸ್ ಗೋ. ಬಂತ ಕ್ಯಾಬ್? ನಿಮಿಷ ಇದೆ ಇನ್ನು. 4 ಕಿಲೋಮೀಟರ್ ಇಂದ ಬರ್ತೇವೆ. ಕೆಳಗಡೆ ಎಲ್ಲ ಫುಲ್ ರೆಡ್ ಇದೆ, ಹಾಗಾಗಿ ಏನಿದು ಟ್ರೆಡಿಷ್ನಲ್ ಇದಕ್ಕೆ ಬಂದಿದ್ದೀವಿ. ಕೆಳಗಡೆ ಫುಲ್ ರೆಡ್. ಹೌದಾ ಅಂತ ನೀನು ನೋಡಲಿಲ್ವಾ? ನೋಡಿದೆ. ಹೌದಾ, ಇಷ್ಟ ಆಗಲಿಲ್ವಾ ಯಾವುದನ್ನು? ಆ ಕಡೆ ಅಲ್ಲಿ ಒಂಥರ ಡ್ರೆಸ್ಸಸ್ ಎಲ್ಲ ಇರುತ್ತಲ್ಲ, ಡ್ರೆಸ್ಸಸ್ ವಿತ್ ಜಾಕೆಟ್ ಅಲ್ಲ ಅಲ್ಲಿ. ಹಾಂ, ಶಿರಿ ಈ ಥರ ಬೇಡವಾ ಕೋಡ್? ಹಾಂ, ಲಾಸ್ಟ್ ಟೈಮ್ ಈ ಥರನೇ ಅನ್ಸುತ್ತಲ್ವ ತೊಗೊಂಡಿದ್ದು. ಟಾಪ್ನು ಆ್ಯಕ್ಚುಲಿ ಬೇರೆ ಟೈಮಲ್ಲೂ ಯೂಸ್ ಮಾಡ್ಕೋಬೋದು ಇವು. ಬೇರೆ ಸೈಜ್ ಇಲ್ವಾ? ಆಗುತ್ತೆ ಅಂತನಾ? ಆಗುತ್ತೆ. ಫುಲ್ ಸ್ಲೀವ್ ಟ್ಯಾನ್ ಆಗಲ್ಲ ಸಮ್ಮರಿಗೆ.
ಇದು ಶಿರಿ ಹಾಸ್ಪಿಟಲ್ ಹೋಗ್ತಾರೆ ಅಕ್ಕನ ಏರ್ ಬಿಟ್ಟಿರೋದಕ್ಕೆ ಅದಕ್ಕೆ ಹೆಂಗಿದೆ ನೋಡಿ. ಚೆನ್ನಾಗಿಲ್ವಾ? ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ಕ್ವಾಲಿಟಿ. Happy birthday! ಎಕ್ಸೈಟ್ಮೆಂಟ್ ಇಲ್ಲ ಅವಳಿಗೆ. Happy birthday. Happy birthday. Happy birthday. Happy birthday. Happy birthday. ಹಾಯ್ ಮಮ್ಮಿ, ಹಾಯ್. ಏನು ಮಾಡ್ತಿದ್ಯಾ ನಿನ್ನ ಮಗಳ ಬರ್ಡೇಗೆ? ಕಾಯಿ ಕೊಟ್ಟು ಮಾಡ್ತಾ ಇದ್ದೀನಿ. ಈಗಲೇ ಮಾಡಿಬಿಡ್ತಿದ್ಯಾ ಎಲ್ಲ? ಸ್ವಲ್ಪನೇ ಒಂದು 3 ಕಾಯಿ ಹಾಕಿದ್ದಿತ್ತು. ಹ್ಞೂ ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಅದು ಹೂರ್ನೆಲ್ಲ ಗಟ್ಟಿ ಆಗಿರುತ್ತೆ. ಹ್ಞೂ ಸುಟ್ಟಿರ್ತಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಸುಟ್ಟಿದೆ, ಹಾಂ. ಉಳಿದಿದ್ದು ಒಂದು ಸುಟ್ಟೆ. ಅಂದರೆ ದೇವ್ರು ಕೊಟ್ಟಿದ್ದ ಕಾಯಿ ಅಂದರೆ ಏನು ಸುಟ್ಟ ಅಲ್ಲ, ಮತ್ತೆ ಯಾವಾಗ ರೆಡಿ ಮಾಡ್ಕೊಂಡು? ನೆನ್ನೆ ರೆಡಿ ಅಲ್ಲ, ಅದೇ ಅವ್ರದ್ದೆಲ್ಲ ಮೊನ್ನೆ ಇಲ್ಲಿ ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿದ ಮಾಡ್ತಿದ್ದಲ್ಲ, ಅದು ಹಂಗೆ ಇಟ್ಟಿದ್ದು. ಅವ್ರು ಕಡಿಮೆ ಮಾಡ್ತೀನಿ ಅಂದರೆ ಬೇಡ ಅಂದರೆ ಅದಕ್ಕೆ ಹಂಗೆ ಸ್ವೀಟ್ ಮಾಡೋಣ ಅಂತ ಹಂಗೆ. ಈಗ ಅಪ್ಪ ಅಮ್ಮಂಗೆ ಕೊಡೋಕ್ಕೂ ಈಗಲೇ ಸುಟ್ಬಿಡ್ತೀಯಾ? ಅವ್ರು ಬೇಕಾದ್ರೆ ಎಂಟು ಮೇಲೆ ಇಟ್ಕೊಂಡು ಬಿಸಿ ಮಾಡ್ತಾರೆ. ಒಬ್ಬಟ್ಟು ಕಾರ್ಯಕ್ರಮ ಈಸ್ ಇನ್ ದ ಪ್ರೋಸೆಸ್. ಇನ್ನೇನು ಸ್ಪೆಷಲ್ ನಿಮ್ಮ ಮಗಳ ಬರ್ಡೇಗೆ? ಏನು ಸ್ಪೆಷಲ್ ಇಲ್ಲ. ಸರಿ, ಯಾಕೆ? ನಾನ್ ವೆಜ್ ತಿಂತಾ ಇಲ್ಲ. ಯಾಕೆ? ನಮ್ಮ ಮಮ್ಮಿದು ಯಾವಾಗಲೂ ಏನಾದ್ರು ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ ಗೈಸ್. ಎಲ್ಲರ ಮನೆಯಲ್ಲೂ ಇರುತ್ತೆ, ಅವ್ರನ್ನೂ ಕೇಳಿ ಅವ್ರ ಮನೇಲಿ ವೆಜ್ ಪ್ರೋಗ್ರಾಮ್. ಎಲ್ಲೂ ಹೊರಗಡೆ ತಿಂತಾನೆ ಇಲ್ಲ ಇವರು, ನಾನ್ ವೆಜ್ ಇಲ್ಲ. ಹಾಗಾಗಿನೇ ನಮ್ಮದು ಪಾರ್ಟಿ ಪೋಸ್ಟ್ಪೋನ್ ಆಗಿರೋದು. ಆಯ್ತಾ? Yeah.
ಅವ್ರ ಜೊತೆ ಡ್ಯಾನ್ಸ್ ಆಡ್ತೀಯಾ? ಇಲ್ಲಿ ಅಲ್ಲೋಗು ಇಲ್ಲಿ ಇವರು ಒಬ್ರು ಜಾಯ್ನಿಂಗ್ ಆಗ್ತಾ ಇದ್ದಾರೆ. ಏನು ಯಾರು? ಸ್ಟಾರ್ಟ್ ಅದೇ ಸರ್ run. ಒಂದು ಸಮದಲ್ಲ ಸ್ವಂತ ಪುಸ್ತಕಗಳೇ ಬ್ಯಾಂಕ್ ಬಾಯ್ಸ್ ಅಲ್ಲ ಅದು ಓಂ ನಮ ಶಿವಾಯ ಒಂದು ಫಿಲಂ ಸಾಂಗ್ ಇದೆಯಲ್ಲ ಅದೇ ಅಲ್ಲ ಓಂ ನಮ ಶಿವಾಯ ಅದು ಹತ್ತೆ ಯಾರು ಕೊಡ್ತಾ ಇದ್ದೀನಿ ಸಾಂಗ್ ಕೊಡ್ತಾ ಇಲ್ಲ ಈಗ ಬರ್ತಾ ಇದ್ದಾರೆ ಅದು ಆದ ಗಾಡಿ ಹೋಗ್ಬೋಯ್ತು ವಾಟ್ ಅಬೌಟ್ ದಟ್
ಓಕೆ ಗಾಯ್ಸ್, ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇನ್ನೊಂದು ಅಮೇಝಿಂಗ್ ಆ್ಯಂಡ್ ಬ್ಯೂಟಿಫುಲ್ ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್ ಗೈಸ್. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ಆಲ್ಸೋ ಲೈಕ್ ಮಾಡೋದು ಮರಿಬೇಡಿ ಆ್ಯಂಡ್ ಫ್ಯಾಮಿಲಿ ಆಫ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋನ. ಬಾಯ್ ಬಾಯ್.